ಮಾಡ್ತಾ ಇದ್ದಾರೆ ಪದೇ ಹಾಗೆ ಹೋಗ್ತಾ ಇರುವಾಗ ಕಳ್ಳರು ಬಂದು ಕೈನೆಲ್ಲ ತಕೊಂಡು ಹೋಗ್ತಾರೆ. ಈಗ ತಗೊಂಡು ಹೋಗುವಂತ ದೃಶ್ಯ. ಅಯ್ಯೋಪ್ಪ ಎಂತ ಹರಜೀವ ಮಾಡಿದ್ದಾರೆ. ಅಯ್ಯೋ ಹರಜೀವ ಮಾಡಿ ಬಿಟ್ಟು ಹೋದ್ರಲ್ಲ. ಅಯ್ಯೋ ಅಯ್ಯೋ ಎಂತ ಸ್ಥಿತಿ. ಅಯ್ಯೋಪ್ಪ ಎಂತ ಕಳ್ಳರು ಈ ರೀತಿ ಮಾಡ್ಬೋದ. ಬಹಳ ಕಷ್ಟಪಡ್ತಾ ಪೆಟ್ಟು ತಿಂದು ನೋವನ್ನು ಅನುಭವಿಸ್ತಾ ಕಿರ್ಚಾಡ್ತಾ ಕೂತಿದ್ದಾನೆ. ಈಗ ಆರೇಲಿ ಯಾಜಕರು ಬರ್ತಾನೆ. ಆದ್ರೆ ಸುಮ್ಮನೆ ಹೊರಗೆ ಹೋಗ್ತಾನೆ. ಏನೋ ನೋಡಲ್ಲ. ನೋಡಿ ಏನಾದ್ರು ಅನೇಕ ಮಾಡ್ಬೋದಾಗಿತ್ತು, ಆಗ ಮಾಡಲಿಲ್ಲ. ಸುಮ್ಮನೆ ಹೊರಗೆ ಹೋಗ್ತಾನೆ. ಮತ್ತೆ ಲೇವಿಯರು ಬರ್ತಾನೆ. ಹಾಗೆ ನೋಡಿ ಸುಮ್ಮನೆ ಹೊರಗೆ ಹೋಗ್ತಾನೆ. ಆದ್ರೆ ಈಗ ಮತ್ತೊಬ್ಬ ಬರುವಂತ ವ್ಯಕ್ತಿ, ಅವರು ಯೇಸು ಸ್ವಾಮಿ ನಂಬಿದಾಗ ಅಂತ ತಿಳಿದಿರುವಂತ ವ್ಯಕ್ತಿ ಸಮಾರ್ಯದವನು. ಸಮಾರ್ಯದವರು ಬಂದಾಗ ಏನ್ ಮಾಡ್ತಾರೆ ನೋಡಿ. ಸಮಾರ್ಯದವರು ಬಂದಾಗ ಕಳ್ಳರಿಂದ ಪೆಟ್ಟು ತಿಂದು ತುಂಬಾ ನೋವಿನಿಂದ ಬಳಲುತ್ತಿರುವಂತ ವ್ಯಕ್ತಿಯನ್ನ ಸಮಾರ್ಯದವರನ್ನು ಆರೈಕೆ ಮಾಡ್ತಿರೋದು ನೋಡ್ತಾ ಇದ್ದೇವೆ. ನೋಡ್ರಿ, ಯಾಜಕನು ಸುಮ್ಮನೆ ಹೋದ, ಆದರೆ ಸಮಾರ್ಯದವನು ಕರುಣಿಸಿದ. ನೋಡಿ, ಆರೈಕೆ ಮಾಡ್ತಾ ಇದ್ದಾರೆ. ಗಾಯಗಳು ಪೆಟ್ಟಿಗೆ ಬಿದ್ದ ಕಡೆ ಔಷಧಿ ಹಚ್ಚುತ್ತಾ ಇದ್ದಾರೆ. ನೋಡಿ, ಎಂಥ ಒಂದು ದೃಶ್ಯ ಕಾಣ್ತಾ ಇದ್ದೇವೆ. ಸಮಾಜದವರು ಈ ರೀತಿಯಾಗಿ ಮಾಡೋದ್ರಲ್ಲಿ ನಾವು ಕಾಣ್ತಾ ಇದ್ದೇವೆ. ಗಾಯಗಳಿಗೆ ಎಣ್ಣೆ ಹಚ್ತಾ ಇದ್ದೇನೆ, ಒಯ್ದು ಕಟ್ತಾ ಇದ್ದಾರೆ. ಈಗ ಮತ್ತೆ ತಗೊಂಡು ಹೋಗಿ ಛತ್ರಕ್ಕೆ ಸೇರಿಸ್ತಾ ಇದ್ದಾರೆ. ಒಂದು ಛತ್ರಕ್ಕೆ ಸೇರಿಸಿದ ಮೇಲೆ ಮತ್ತೆ ಗಾಯಗಳನ್ನು ಕಟ್ಟಿದ ಔಷಧದಿಂದ ಈ ನಾಣ್ಯವನ್ನು ತಗೊಳ್ಳಿ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ನಾನು ಮುಂದಿನ ಬಂದಾಗ ಕೊಡ್ತೇನೆ. ಆಯ್ತು, ಓಕೆ. ಇವರೇ ಯಶೋವನ್ನು ಕೇಳಿದ ಪರೀಕ್ಷೆ ಇದು. ಈ ಮೂರಲ್ಲಿ ಯಾರು ನೇರನಾದನು ಎಂಬುದಾಗಿ ಕೇಳಿದಕ್ಕೆ ಅವನು ಹೇಳ್ತಾನೆ, ದಯೆ ತೋರಿಸಿದವನು ಎಂಬುದಾಗಿ. ನೇರವನು ಯಾರು? ಕಲಿಕಾಲದಿಂದ ದಯೆ ತೋರಿಸಿದ ವ್ಯಕ್ತಿಯಾಗಿದ್ದರು, ಸಮಾರ್ಯದವರು. ಇದನ್ನು ನಾವು ಕಲಿತಕ್ಕಂಥ ಪಾಠ. ನೆರವನ್ನು ಪ್ರೀತಿಸಿ ಎಂಬುದಾಗಿ ಹೇಳುವ ರೀತಿ ಇದಾಗಿದೆ. ಯೇಸು ಸ್ವಾಮಿ ಈ ಒಂದು ವಿಷಯನ ಹೇಳಿ ನಮಗೊಂದು ಪಾಠವನ್ನು ಕಲಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿಸ್ಟರ್